ನಂತರದಲ್ಲಿ ಮೊದಲನೇದಾಗಿ ಪ್ರಶಾಂತ್ ಮಿತ್ತಲ್ ಸರ್ ಹತ್ರ ಕೇಳ್ಬಿಡ್ತೀನಿ ಸರ್. ನೋಡಿದ್ವಿ ಪ್ರಾರಂಭದಿಂದಲೂ ನಾವು ಭಾಳ ಚರ್ಚೆ ಮಾಡಿದ್ವಿ. ನಿನ್ನೆ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಒಬ್ಬ ಕಾಮನ್ ಲೇಮ್ಯಾನ್ ಆಗಿ ಒಬ್ಬನಿಗೆ ಡೌಟ್ ಬರುತ್ತೆ, ಈ 3991 ಪುಟಗಳ ಚಾರ್ಜ್ ಶೀಟು ಎಲ್ಲ ಕೇಸ್ನಲ್ಲಿ ಇಷ್ಟ ಆಗುತ್ತಾ, ಅಥವಾ ಇದೊಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ? ಚಾರ್ಜ್ ಶೀಟು ಆ್ಯಕ್ಚುಲಿ ನೀವು CBI ಇದನ್ನ ನೋಡಿದ್ರೆ ಅದರಲ್ಲಿ 10,000 11,000 ಎಲ್ಲ ಇರುತ್ತೆ. ಈಗ ಇದರಲ್ಲಿರೋ 3991 ಏನು ಚಾರ್ಜ್ ಡಾಕ್ಯುಮೆಂಟ್ಸ್ ಇದೆ, ಏನು ಪೇಪರ್ಸ್ ಇದೆ, ಇದರಲ್ಲಿ ಒಂದು 2,000 ವೇಸ್ಟೇ ಇರ್ತದೆ. ಏನು CDR ಅದು ಇದು ವಿಟ್ನೆಸ್ ಸ್ಟೇಟ್ಮೆಂಟ್ಗಳು ಅದು ಇದು ಇರ್ತದೆ. ಮೇನ್ ಏನು ಇದು ಏನೋ ಫರ್ಗೆಟ್ ಅಬೌಟ್ ಎಷ್ಟು ವಾಲ್ಯೂಮ್ ಇದೆ ಅಂತಲ್ಲ, ಮೆಟೀರಿಯಲ್ಸ್ ಎಷ್ಟಿದೆ, ಓಕೆ, ಅದರಲ್ಲಿ ಕರೆಕ್ಟಾಗಿರೋ ಮೆಟೀರಿಯಲ್ಸ್ ಎಷ್ಟಿದೆ, ಒಂದು ಕನ್ವಿಕ್ಷನ್ ಆಗೋಷ್ಟು ಮೆಟೀರಿಯಲ್ಸ್ ಏನೇನು ಕೊಟ್ಟಿದ್ದಾರೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನಿದೆ, ಡಿಜಿಟಲ್ ಎವಿಡೆನ್ಸ್ ಏನಿದೆ. ಈಗ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದರೆ ನೀವು ಈಗ ಈ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಕರ್ಕೊಂಬಂದಿರೋದು, ಆ ಕರ್ಕೊಂಬರ್ಬೇಕಾದ್ರೆ ಏನಲ್ಲ, ಅದಕ್ಕಿರೋ ಡಿಜಿಟಲ್ ಎವಿಡೆನ್ಸ್ ಏನು, ಎಲ್ಲಿ ಕರ್ಕೊಂಬಂದ್ರಿ, ಶೆಡ್ಗೆ ಯಾರೆಲ್ಲ ಇದ್ದರು ಶೆಡ್ಡಲ್ಲಿ, ಇಲ್ಲ ಯಾವ ಗಾಡೀಲಿ ಕರ್ಕೊಂಬಂದ್ರಿ. ಸೊ ಆ ಚೈನ್ ಲಿಂಕ್ ಇದೆಯಲ್ಲ, ಆ ಚೈನ್ ಲಿಂಕ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ಕಮ್ಸ್ಟೆನ್ಸಸ್ ಲಿಂಕ್ ಏನಿದೆ ಅದು ಡಿಜಿಟಲ್ ಎರಡೂ ಕರೆಕ್ಟಾಗಿರಬೇಕು. ಕರೆಕ್ಟಾಗಿ ನೀವು ಯಾವಾಗ ಈ ಚೈನ್ ಲಿಂಕಲ್ಲಿ ಎಲ್ಲಾದರೂ ಮಿಸ್ ಆಯಿತು ಅಂತಂದರೆ ದ್ಯಾಟ್ ವಿಲ್ ಗೋ, ಅದು ಬೆನಿಫಿಟ್ ಫಾರ್ ದ ಅಕ್ಯೂಸ್ಡ್ ಅದು. ಸೊ ಸೊ ಈ ಚಾರ್ಜ್ ಶೀಟ್ 3,000 ಚಿಲ್ಲರೆ ಏನಿದೆ, ಇದರಲ್ಲಿ ಏನು ಮೆಟೀರಿಯಲ್ಸು ಏನು ಕರೆಕ್ಟ್. ಈಗ ಪೊಲೀಸವರು ಈಗ ಏನೇನೋ ಅವರ ಚಾರ್ಜ್ ಶೀಟ್ ಹಾಕೋ ರೀತಿ ಗೊತ್ತಿದೆ, ಬಟ್ ಕೋರ್ಟಲ್ಲಿ ಇಟ್ ಇಸ್ ಏನೋ ಎಲ್ಲನೂ ಅಡ್ಮಿಸಬಲ್ ಆಗಲ್ಲ. ಅಷ್ಟು ಸೂಕ್ಷ್ಮವಾಗಿ ತನಿಖೆ ಮಾಡಿದ್ದಾರೆ ಅಂತ ಅನ್ಸುತ್ತಾ ಅಂತ ಅಂದರೆ ನಾವು ಪ್ರಾರಂಭದ ಹಂತದಲ್ಲಿ ಮಾತಾಡ್ತಿದ್ವಿ, ಭಾಳ ದೊಡ್ಡ ಚಾಲೆಂಜಸ್ ಇದ್ದಾವೆ, ಹೇಗೆ ಫೇಸ್ ಮಾಡ್ತಾರೆ ಪೊಲೀಸರು ಅಂತ. ಇವಾಗ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಈಗ ಫೋಟೋಗಳು ನೋಡಿದ ತಕ್ಷಣ ನಾವು ಹಿಂಗೆ ಆಯಿತು, ದರ್ಶನ್ಗೆ ಇವ್ರುಗಳಿಗೆಲ್ಲರಿಗೂ ಕನ್ವಿಕ್ಟ್ ಆಗಿಬಿಡ್ತಿದೆ ಅಂತ ಹೇಳಕ್ಕೆ ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ. ಏನೋ ಕೋರ್ಟಲ್ಲಿ ಹಿಂಗೆ ನಡೀತಿದೆ. ಈಗ ಈ ಫೋಟೋಸ್ ನೋಡಿದ ತಕ್ಷಣ ದರ್ಶನ್ಗೆ ಇವ್ರಿಗೆಲ್ಲ ಕನ್ವಿಕ್ಟ್ ಆಗುತ್ತೆ ಅಂತೆಲ್ಲ ಹೇಳಕ್ಕೆಲ್ಲ ಬರಲ್ಲ. ಏನು ನಾನು ಹೇಳಿದ್ನಲ್ಲ, ಆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮತ್ತೆ ಕ್ರೂಯಲ್ಟಿ ಕಾಣಿಸ್ತಾ ಇದೆಯಲ್ಲ ಸರ್, ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ, ಅವರಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ, DVRಗಳಿದ್ದಾವೆ, ಅವರ ಮೊಬೈಲ್ ಲೊಕೇಶನ್ ಟ್ರೇಸ್ ಆಗಿದೆ, ಅವರಲ್ಲಿ ಇದ್ರು ಅನ್ನೋದಕ್ಕೆ ಪ್ರೂಫ್ ಇದೆ. ಕ್ರೂಯಲ್ಟಿ ಹೆಂಗಿತ್ತು ಅಂತ ಕಾಣಿಸ್ತಾ ಇದೆ ಫೋಟೋದಲ್ಲಿ. ಕ್ರೂಯಲ್ಟಿ ಇದೆ, ಅದನ್ನು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಫೋಟೋದಲ್ಲಿ ನೋಡಿದ್ರೆ, ನೀವು ಪೋಸ್ಟ್ಮಾರ್ಟಮಲ್ಲಿ ನೋಡಿದ್ರೆ 39 ಗಾಯಗಳಿದೆ ಮೈಯಲ್ಲಿ, ಇಲ್ಲ ಅಂತ ಹೇಳಕ್ ಬರಲ್ಲ. ಏನೋ ಇವ್ರು ಹೊಡೆದಿಲ್ಲ ಅಂತ ಹೇಳಕ್ ಬರಲ್ಲ. ಏನೋ 39 ಗಾಯಗಳಿದೆ. ಆ 39 ಗಾಯಗಳು ಯಾವ ವೆಪನ್ನಲ್ಲಿ ಇವರು ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿ 39 ಗಾಯಕ್ಕೂ ಎಕ್ಸ್ಪ್ಲನೇಷನ್ನು ಏನೋ ಡಾಕ್ಟರ್ಗಳು ಕೊಟ್ಟಿದ್ದಾರೆ. ಸೊ ನಮಗೂ ಗೊತ್ತಿರಂಗೆ ದರ್ಶನ್ ಇವ್ರ ಮರ್ಮಾಂಗಕ್ಕೆ ಒದ್ದಿದ್ದಾನೆ, ಮತ್ತು ಎಲ್ಲರ ಮೇನೆಲ್ಲ ಮಾಡಿದ್ದಾರೆ. ಮತ್ತು ಹಿಡಿದು ಅಶೋಕ್ ಲೈಲ್ಯಾಂಡ್ ಅಂತ ಒಂದು ಗೂಡ್ಸ್ ಗಾಡಿ ಇದೆ, ಅದಕ್ಕೆ ದರ್ಶನ್ ನೋಡಿ ದರ್ಶನ್ ಒಂದು 100-110 kg ಇದ್ದಾನೆ, ರೇಣುಕಾಸ್ವಾಮಿ ಒಂದು 50 kg ಇದ್ದಾನೆ. ನಾವು ಈ ಕರಾಟೆ ಬ್ಲ್ಯಾಕ್ ಬೆಲ್ಟು. ಸೊ ನಮಗೆ ಈ ಹೊಡಿಯಾಕೆ ಬರದೇ ಇರೋ, ನಮಗೆ ಈ ಹೊಡೆದ್ರೆ ಎಷ್ಟು ಫೋರ್ಸಲ್ಲಿ, ಒಂದು ಪಂಚ್ ಅಂದರೆ ಒಂದು ಎಷ್ಟು ಫೋರ್ಸಲ್ಲಿ ಬರುತ್ತೆ, ಒಂದು ಕಿಕ್ ಅಂದರೆ ಎಷ್ಟು ಫೋರ್ಸಲ್ಲಿ ಬರುತ್ತೆ. ಒಂದು 50 kg ಇರೋವನ ಮೇಲೆ ಒಂದು 110 kg ಇರೋ ಒಬ್ಬ ಗಾತ್ರದ ಆಳು, ಅವನಿಗೆ ಫಸ್ಟ್ ಆಫ್ ಆಲ್ ಇವರಿಗೆ ಮಾರ್ಷಲ್ ಆರ್ಟ್ಸ್ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಹೊಡೆದಾಡಂಗಲ್ಲ. ಇವ್ರು ಏನು ಮಾಡ್ತಾರೆ, ಏಕ್ದಮ್ ಬಂದು ಒಂದು ಚೂರು ಟ್ರೈನಿಂಗ್ ತಗೊಂಡಿರ್ತಾರೆ. ಹಾಗೂ ಬಾಕ್ಸಿಂಗ್ ಇದರಲ್ಲಿ ಏನೋ ಪಂಚಿಂಗ್ ಇದರೆಲ್ಲ ಸುಮಾರು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಇವರಿಗೆ ನಕಲ್ ಪಂಚ್ ಅಂದರೆ ಏನು, ಪ್ರಾಪರ್ ಪಂಚ್ ಅಂದರೆ ಅಂತ ಏನು ಗೊತ್ತಿಲ್ಲ. ಸುಮ್ಮನೆ ಏನು ಆ ಕೋಪಕ್ಕೆ, ಆಕ್ರೋಶಕ್ಕೆ, ಆ ಕುಡಿದಿರೋ ಇದರಲ್ಲಿ ಹೊಡಿಬೇಕು. ಸೊ ಇವರಿಗೆ ಇಷ್ಟೇ ಮೈಕಟ್ಟಲ್ಲಿ, ಸಣ್ಣ ಮೈಕಟ್ಟು ಅವನಿಗೆ ಇಷ್ಟೇ ಹೊಡಿಬೇಕು, ಒಂದು ಸ್ವಲ್ಪ ಗಾತ್ರದಲ್ಲಿ ಇಷ್ಟೇ ಹೊಡಿಬೇಕು ಅಂತೆಲ್ಲ ಇವ್ರಿಗೆ ಗೊತ್ತಿಲ್ಲ. ಸೊ ಇವನು ಏನೋ ಹೊಡೆದಿದ್ದೇನೆ ಅಂತ ಚಾರ್ಜ್ ಶೀಟಲ್ಲಿ ನಮಗೂ ಮಾಹಿತಿ ಬಂದಿದೆ, ಬಟ್ ಅದು ಎಷ್ಟರವರೆಗೂ ಪ್ರೂವ್ ಆಗುತ್ತೆ. ಯಾರು ಪೊಲೀಸವರು ಚೆನ್ನಾಗಿ ಮಾಡಿದ್ದಾರೆ ಅಂತಲೂ ಮಾಹಿತಿ ಬಂದಿದೆ, ಏನಂತ ಚಾರ್ಜ್ ಶೀಟ್ ಚೆನ್ನಾಗಿ ಹಾಕಿದೆ ಅಂತ ಬಂದಿದೆ. ಮತ್ತೆ ಎಲ್ಲಿ ಯಾವಾಗ ಇದು ಎವಿಡೆನ್ಸ್ ಸ್ಟೇಜಲ್ಲೇ ಗೊತ್ತಾಗೋದು ನಮಗೆ, ಈ ಸ್ಟೇಜಲ್ಲಿ ಗೊತ್ತಾಗೋದು. ಅದಕ್ಕೆ ಎವಿಡೆನ್ಸ್ಗಳು ಏನು ಕಲೆಕ್ಟ್ ಮಾಡಬೇಕು, ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೇಜಲ್ಲಿ ನೋಡೋಣ, ಆ ಸ್ಟೇಜಲ್ಲಿ ಗೊತ್ತಾಗುತ್ತೆ ಏನಲ್ಲ. ಅದೇ ಈ 2 ಎವಿಡೆನ್ಸ್ಗಳನ್ನು ಕರೆಕ್ಟಾಗಿ ಏನೋ ಲಿಂಕಲ್ಲಿ ಕರೆಕ್ಟಾಗಿ ಹೋಯ್ತು ಅಂದರೆ ಕನ್ವಿಕ್ಟ್ ಆಗ್ತದೆ. ಇಲ್ಲ ಅಲ್ಲಿ ಮಿಸ್ ಆಯಿತು ಅಂದರೆ ದ ಬೆನಿಫಿಟ್ ಆಫ್ ಡೌಟ್ ವಿಲ್ ಗೋ ಆಲ್ವೇಸ್ ಗೋ ಟು ದ. ಹಿಂಗೆ ಕರೆಕ್ಟಾಗಿ ಆಗಬೇಕು ಅಂದರೆ ಹೆಂಗೆ? ಕರೆಕ್ಟಾಗಿ ಆಗಬೇಕು ಅಂದರೆ ಆ ಲಿಂಕ್ ತಪ್ಪೋಗಬಾರ್ದು. ಅದು ಮತ್ತು ಇವರ ಏನೆಲ್ಲ ವಿಟ್ನೆಸ್ಗಳು ಏನೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ ಅವರೆಲ್ಲ ಬಂದು ಹೇಳ್ಬೇಕಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ ಇವನಿಗೆ ಈಗ ದರ್ಶನ್ಗೆ ಮೊನ್ನೆ ಒಂದು ಆ ಜೈಲಲ್ಲಿರೋ ವಿಡಿಯೋ ಐತಲ್ಲ, ಅದು ಬಂದು ಭಾಳ ಡ್ರಾಬ್ಯಾಕ್.
ಯಾವುದಕ್ಕೆ ಅಂತ, ಜಾಮೀನಿಗ ಅಥವಾ ಮುಂದೆ ಕೇಸ್ಗ? ಜಾಮೀನಿಗೆ ಡ್ರಾಬ್ಯಾಕು. ಯಾಕೆ ಅಂತಂದರೆ ನೋಡಿ, ಈ ಅದ್ಯಾರೋ ನಾಗ ಅಂತ ಇದ್ದಾರಲ್ಲ, ಈಸ್ ಎ ರೌಡಿ ಶೀಟರ್, ಅಂಡರ್ ವರ್ಲ್ಡು, 10-20 ಕೊಲೆಗಳು ಮಾಡ್ಕೊಂಡು ಅವರು ಅಂಥವನು ಇವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ನಾಳೆ ದಿನ ಸಾಕ್ಷಿನ ನಾಶಪಡಿಸ್ಬೋದಲ್ಲ. ಸೊ ಕೋರ್ಟ್ ಅದನ್ನು ನೋಡ್ತಾರೆ. ಆಚೆ ಇದ್ದ ರೌಡಿಗಳನ್ನ ಆಚೆ ಇದ್ದು ಹೇಳ್ತಾನೆ, ಏನು ವಿಟ್ನೆಸ್ನ ಎದುರಿಸ್ಬಿಡ್ತಾರೆ. ವಿಟ್ನೆಸ್ನ ಎದುರಿಸ್ಬಿಟ್ಟು ಇಲ್ಲ ಹಾಸ್ಟೈಲ್ ಮಾಡಿಸ್ಬೋದು, ಇಲ್ಲ ಎದುರಿಸ್ಬೋದು. ಸೊ ಆ ಕಾರಣಕ್ಕೆ ಮತ್ತೆ ತನಿಖೆ ಮುಗ್ದಾಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹೌದು. ಇನ್ನು ಸಾಕ್ಷಿಗಳ ಮೇಲೆ ಪ್ರಭಾವ ವಿರೋಧ ಎಲ್ಲಿಂದ ಬಂತು? ಬರುತ್ತಲ್ಲ, ಯಾಕೆ ಬರಲ್ಲ? ಎಷ್ಟೊಂದು ಟ್ರಯಲ್ಗೆ ಅಂತ ಟ್ರಯಲಲ್ಲಿ ಎಷ್ಟೋ ಆಗಿದೆ. ಟ್ರಯಲ್ ಪೀರಿಯಡಲ್ಲಿ ಎಷ್ಟೋ ಆ ಥರ ಆಗಿದೆ. ಹಾಸ್ಟೈಲ್ ಆಗಿರೋದೆ, ವಿಟ್ನೆಸ್ನ ಎದುರಿಸೋದಿದ್ದಾರೆ, ಇದೆಲ್ಲ ಕೋರ್ಟ್ ನೋಡುತ್ತೆ. ಮತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಒಂದಿದೆ. ಈಗ ದರ್ಶನ್ಗೆ ಒಂದು ಇದು ಈ ದರ್ಶನಿಗೆ ಈಗ ನೋಡಿ, ಮೊನ್ನೆನೂ ಏನು ಒಬ್ಬರು ಇಬ್ಬರನ್ನ ಕತ್ತರಿಸಿದ್ದಾನೆ ಒಬ್ಬ, ಅವನಿಗೆ ಬೇಲಾಗಿದೆ. ಸೊ ಇದಕ್ಕಿಂತ ಈನಿಯಸ್ ಕ್ರೈಮೇ ಅದು. ಬಟ್ ಇದರಲ್ಲಿ ಏನು ಅಂತಂದ್ರೆ, ನೀವು ಮೀಡಿಯಾದವರು ಹಿಂದೆನೇ ಬಿದ್ದಿದ್ದೀರಿ. ಮತ್ತೆ ಈ ಸೋಷಿಯಲ್ ಇಂಪ್ಯಾಕ್ಟ್ ಹೆಂಗೆ ಅಂದ್ರೆ, ಇವ್ರು ಒಂದಷ್ಟು ಭಕ್ತರು ಇರ್ತಾರೆ. ಸೊ ಈ ಭಕ್ತರು ಏನು ಮಾಡ್ತಾರೆ, ಅಣ್ಣನೇ ಕೊಲೆ ಮಾಡ್ಬಿಟ್ಟು ಬೇಲಲ್ಲಿ ಆಚೆ ಬಂದವನೇ, ನಾವು ಅದು ಇದು ಮಾಡೋಣ ಅಂತ ಬರ್ತಾರೆ. ಆ ಸೋಷಿಯಲ್ ಇಂಪ್ಯಾಕ್ಟ್ಗೆ ಸ್ವಲ್ಪ ಜುಡಿಷಿಯರಿ ಸ್ವಲ್ಪ ಇದಿರುತ್ತೆ. ಯಾಕೆಂದ್ರೆ ಇವರು ಈ ಪೊಲಿಟಿಷಿಯನ್ ಇವ್ರನ್ನೆಲ್ಲ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಒಂದು ಏನೋ ನಂಬಿಕೆ ಇರ್ತಾರೆ ಕೆಲವು ಜನ. ಸೊ ಅದರಿಂದಾಗಿ ಏನೋ ಅದೊಂದು ಸೋಷಿಯಲ್ ಇಂಪ್ಯಾಕ್ಟ್ ಏನೋ ಸ್ವಲ್ಪ ಇದೆ, ಸಮಾಜಕ್ಕೆ ಇದಾಗಬಾರ್ದು ಅಂತೇಳಿ. ಸೊ ಈ ಚಾನ್ಸಸ್ ಎಲ್ಲ ಕಮ್ಮಿ ಇದೆ. ಬಟ್ ಆ ಡ್ರಾಬ್ಯಾಕ್ ಏನು ಅಂದರೆ, ಆ ವಿಡಿಯೋ ಆಗಿರೋದು ಯಾವ್ದು, ಆ ಜೈಲಲ್ಲಿ ವಿಡಿಯೋ ಆಯ್ತಲ್ಲ, ಅದು ದೊಡ್ಡ ಡ್ರಾಬ್ಯಾಕ್.